ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರು ಸೌತಿಂದನೇ ಬಂದಿರೋದು ಸರ್. ನಂದು ಇವಾಗ ಪ್ರಶ್ನೆ ಏನಂದರೆ, ಈಗ ನೀವು ಇಷ್ಟೊತ್ತು ಹೇಳ್ತಿದ್ರಿ ನಾನೊಬ್ಬ ಬಿ ಜೆ ಪಿಯ ಕಾರ್ಯಕರ್ತ ಅಂತ. ನನಗೆ ಈ ಮೊದಲಿಂದ ನ್ಯೂಸ್ ಅವರ್ ಸ್ಟಾರ್ಟ್ ಆಗಿಂದ ನೋಡ್ತಾ ಇದ್ದೀನಿ, ಬರೀ ಮೋದಿ 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 ಅಂತ. ಸರ್, ಈ ಕಡೆ ಪ್ರಧಾನಮಂತ್ರಿ ಬಿಟ್ಬಿಡ್ತೀರಾ, ಆ ಕಡೆ ಬಿ ಜೆ ಪಿ ಬಿಟ್ಬಿಡ್ತೀರಾ. ನೀವು ಒಂಥರ ಮೋದಿ ಭಕ್ತರ ಥರ ಹೇಳ್ತಾ ಇದ್ದೀರಾ. ಆಮೇಲೆ ಹೇಳ್ತಾರೆ ಸಾಮಾನ್ಯ ಕಾರ್ಯಕರ್ತನಿಗೂ ಇಲ್ಲಿ ಸಿಗುತ್ತೆ. ಯಾಕೆ ಸರ್ ಪರ್ಯಾಯ ನಾಯಕರು ನಿಮ್ಮಲ್ಲಿ ಇಲ್ವಾ? ಪ್ರಶ್ನೆ ಒಂದು. ಮೋದಿಯ ಭಕ್ತರೋ ಬಿಜೆಪಿಯ ಕಾರ್ಯಕರ್ತರು? ಅಂದ್ರೆ ಬಿಜೆಪಿ ಪದ ಬಳಕೆ ಕಡಿಮೆ, ಪ್ರಧಾನಮಂತ್ರಿಯ ಪದ ಬಳಕೆ ಕಡಿಮೆ, ಮೋದಿಯ ಹೆಸರು ಒಂದೇ ಇದೆ. ನೀವು ಬೇಕಾದ್ರೆ ಮೊದಲಿಂದ ನೋಡ್ಕೊಂಬನ್ನಿ. ಪ್ರಶ್ನೆ ಒಂದು. ಪ್ರಶ್ನೆ ಎರಡು, ಕಪ್ಪು ಹಣನ ವಾಪಸ್ ತರ್ತೀನಿ ಅಂತ ನೀವು ಅಧಿಕಾರಕ್ಕೆ ಬಂದ್ರಿ. ಇವತ್ತಿನ ದಿವಸ ಭಾರತದ ಒಟ್ಟು ಸಾಲ ಎಷ್ಟಿದೆ? ನೀವೇ ಬಿ ಜೆ ಪಿಯವರೇ 1000 ಬಾರಿ ಹೇಳೋದು ನಮ್ಮ ವಿಶ್ವಗುರು ಅಂತ ಸರ್. ನಾವು ನಮ್ಮ ಪ್ರಧಾನಿಗಳು ಅಂತ ಹೇಳಿದ್ರೆ ನೀವು ನಮ್ಮ ವಿಶ್ವಗುರು ಅಂತೀರ. ವಿಶ್ವಗುರುವಿಗೆ ಭಾರತದ ಸಾಲವನ್ನು ಹೆಚ್ಚು ಮಾಡೋ ಒಂದು ಶಕ್ತಿ ಇದೆಯೇ ಹೊರತಾಗಿ ಕಡಿಮೆ ಮಾಡೋ ಶಕ್ತಿ ಇಲ್ವಾ? ಯಾವ ಇವೆಲ್ಲ ಮೋದಿ ಬಿಟ್ಟರೆ ಇನ್ನೇನಿಲ್ವಾ? ಅಂದರೆ ಬಿ ಜೆ ಪಿ ಸಿದ್ಧಾಂತ ಕೇಂದ್ರಿತ ಪಕ್ಷ ಆಗಿರುವಂಥದ್ದು ಈಗ ವ್ಯಕ್ತಿ ಕೇಂದ್ರಿತ ಪಕ್ಷವಾಗಿದೆ. ಎಲ್ಲದಕ್ಕೂ ಮೋದಿ 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 ಅಂತೀರಿ. ಲೋಕಸಭಾ ಚುನಾವಣೆ ಮೋದಿ, ಓಕೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಿಧಾನಸಭೆ ಬಂದರು ಮೋದಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದರು ಮೋದಿ. ಅಜಿತ್, ಸಿದ್ಧಾಂತ ಅನ್ನುವಂಥದ್ದು ಅಮೂರ್ತ. ಹೌದು. ಸಿದ್ಧಾಂತಕ್ಕೆ ಒಂದು ರೂಪ ಬರುವಂಥದ್ದು ಒಬ್ಬ ವ್ಯಕ್ತಿಯಲ್ಲಿ. ನರೇಂದ್ರ ಮೋದಿಯವರನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಅಭಿಮಾನಿಗಳು ಗೌರವಿಸುವಂಥದ್ದು, ಅವ್ರನ್ನ ಪ್ರೀತಿ ಮಾಡುವಂಥದ್ದು, ನಾವು ಆದರ್ಶ ಅಂತ ನಂಬಿರುವಂಥ ಸಿದ್ಧಾಂತಗಳನ್ನು ಅವ್ರು ಪ್ರತಿನಿಧಿಸೋದ್ರಿಂದ, ಅವರು ಅದನ್ನು ಮೈಗೂಡಿಸ್ಕೊಂಡಿರೋದ್ರಿಂದ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಓಕೆ. ಆ ಕಾರಣಕ್ಕೋಸ್ಕರ ಮೋದಿ ಅವರನ್ನು ನಾವು ಹೌದು ಮೋದಿ ಭಕ್ತರು. ಯಾಕೆ ಅಂದರೆ ಮೋದಿ ಅವರ ಜೀವನದಲ್ಲಿ, ಅವರ ವ್ಯಕ್ತಿತ್ವದಲ್ಲಿ ಮೋದಿಯವರು ಈ ಎಲ್ಲ ಗುಣಗಳನ್ನು ಅಳವಡಿಸ್ಕೊಂಡಿರೋದ್ರಿಂದ ಮೋದಿಯವರನ್ನು ನಾವು ಗೌರವಿಸುವಂಥದ್ದು. ನಾವು ಅಂಧಭಕ್ತರಲ್ಲ. ಅಂಧಭಕ್ತರು ಯಾರು ಅಂತಂದರೆ, ಚುನಾವಣೆ ಆದಮೇಲೂ ಕೂಡ ಒಂದು ಚುನಾವಣೆ ಇನ್ನೊಂದು ಚುನಾವಣೆ ಸೋಲ್ತಾನೆ ಇದ್ರೂ ಕೂಡ ಇಲ್ಲ ಅವರೇ ನಮ್ಮ ನಾಯಕರು ಅಂತ ಹೇಳುವಂಥದ್ದು ಅಂಧಭಕ್ತರು. ನಮ್ಮ ನಾಯಕರು ಸರಿನೋ ತಪ್ಪೋ ಏನು ಮಾಡಿದ್ರು ಕೂಡ ಅವರೇ ಜೈ ಅನ್ನುವಂಥದ್ದು ಅಂಧಭಕ್ತರು. ನನಗೆ ಎಷ್ಟೋ ಸತಿ ಅನ್ಸುತ್ತೆ ಅಜಿತ್, ಮೋಸ್ಟ್ ಡಿಫಿಕಲ್ಟ್ ಕಾರ್ಯಕರ್ತರು ಯಾವ ಪಾರ್ಟಿ ಇದು ಅಂತಂದರೆ ಅದು ಬಿ ಜೆ ಪಿ ಪಾರ್ಟಿ ಕಾರ್ಯಕರ್ತರು. ಬಿ ಜೆ ಪಿ ಪಾರ್ಟಿಯ ಕಾರ್ಯಕರ್ತರನ್ನ ನೀವು ಇಂಪ್ರೆಸ್ ಮಾಡಿ ಅವ್ರನ್ನ ನೀವು ಜೊತೆಗಿಟ್ಕೊಳ್ಳೋದು ಬಹಳ ಕಷ್ಟ. ಏಕೆ ಅಂತಂದರೆ ಯಾವ್ದಾರ ಒಂದು ಟೈಮಲ್ಲಿ ನೀವೇನಾದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅನ್ನಿಸ್ತು ಅಂತಂದರೆ ಕಾಂಗ್ರೆಸ್ನವ್ರಿಗಿಂತ ಫಸ್ಟ್ ವಿರೋಧ ಮಾಡುವಂಥ ಬಿ ಜೆ ಪಿ ಕಾರ್ಯಕರ್ತರು ನಾವು ಎಷ್ಟೋ ಸತಿ ನೋಡಿದ್ದೀವಿ. ಮೋದಿಯವ್ರಿಗೂ ವಿರೋಧ ಮಾಡ್ತಾರೆ ನಮ್ಮ ಕಾರ್ಯಕರ್ತರು. ಯಾವುದೋ ಒಂದು ಸತಿ ಹಿಂಗೆ ಅನಿಸ್ಲಿಲ್ಲ, ಹಿಂಗೇನೋ ಅಂದರು ಅಂತಂದರೆ ಇಲ್ಲ ಇದು ಸರಿಗಿಲ್ಲ ಅಂತ ಹೇಳುವಂಥದ್ದು ಬಿ ಜೆ ಪಿ ಕಾರ್ಯಕರ್ತರದ್ದು ಒಂದು ಹಠ, ಅದು ಒಂದು ಸ್ವಭಾವ. ಅದು ಯಾವುದೋ ಒಂದು ಸಂದರ್ಭದಲ್ಲಿ ಇಲ್ಲ ಈ ಥರದ್ದು ಮಾಡಬೇಕಿತ್ತು, ಹಿಂಗೆ ಮಾಡಲಿಲ್ಲ, ಯಾಕೋ ನಮ್ಗೆ ಅನಿಸ್ಲಿಲ್ಲ ರೀ, ಸರಿಗೆ ಅನಿಸ್ಲಿಲ್ಲ, ಟ್ವಿಟರಲ್ಲಿ ಬರೀತಾರೆ, ಫೇಸ್ಬುಕ್ಕಲ್ಲಿ ಬರೀತಾರೆ. ನಮ್ಮ ಕಾರ್ಯಕರ್ತರೇ ಹಾಗೆ. ಯಾಕೆಂದರೆ ನಮ್ಮ ಕಾರ್ಯಕರ್ತರು ಕಲಿಸ್ಕೊಟ್ಟಿರೋ ಸಂಸ್ಕಾರನೇ ದೇಶ ಮೊದಲು, ಪಾರ್ಟಿ ನೆಕ್ಸ್ಟು, ವ್ಯಕ್ತಿ ನಂತರ ಅಂತ. ಸೊ ಈ ಸಿದ್ಧಾಂತದ ಪ್ರತೀಕವಾಗಿ ನರೇಂದ್ರ ಮೋದಿಯವರನ್ನು ನಾವು ಆರಾಧಿಸ್ತಾ ಇರುವಂಥದ್ದು. ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಕುಂಬಿಸ್ಕೊತೀಯ?